ಮಾನ್ಯ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ 3 ಜಿಲ್ಲೆ ನಾಯಕರುಗಳು ಮಾತನಾಡಿದ್ದೇವೆ. ಇವತ್ತು ನವಲಿ ಜಲಾಶಯ ಇವತ್ತು ತುಂಬಿಸ್ತಕ್ಕಂಥದ್ದಿರ್ಬೋದು, ಶೀಲ್ಟಪ್ಪನ್ನು ರಿಮೂವ್ ಯಾವ ರೀತಿ ಮಾಡಬೇಕು, ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಅಂತಕ್ಕಂಥದ್ದು, ಮತ್ತು ಈ ಹಿಂದೆ ಸಿಂಗ್ಟಾಲೂರು ಕಡೆ ಇನ್ನೊಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರನ್ನು ಕಟ್ಟಬೇಕಂತಕ್ಕಂಥ ಚಿಂತನೆ ಕೂಡ ಒಂದು 4-5 ಆಪ್ಷನ್ಸ್ ಇದ್ದಾವೆ. ಕೇಂದ್ರ ಸರ್ಕಾರಕ್ಕೆ ಅದನ್ನು ಕೇಂದ್ರ ಸರ್ಕಾರದ ಸಚಿವರು ಇರೋದರಿಂದ ಇದನ್ನು ಏನಾದರೂ ನ್ಯಾಷನಲ್ ಪ್ರೋಗ್ರಾಮ್ ಅಂತೇಳಿ ಘೋಷಣೆ ಮಾಡಿ ಏನಾದರೂ ಡೆವಲಪ್ ಮಾಡಲಿಕ್ಕೆ ಮಾಡ್ಬೋದು. ಆವತ್ತು ಕೂಡ ಸಭೆ ಇದೆ, ಚರ್ಚೆ ಮಾಡ್ತಾರೆ 3 ಜಿಲ್ಲೆ ಮುಖ್ಯಮಂತ್ರಿಗಳು, ಕೇಂದ್ರದ ರಾಜ್ಯದ ನೀರಾವರಿ ಬೃಹತ್ ನೀರಾವರಿ ಸಚಿವರು ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹಿರೇಹಳ್ಳ ಪ್ರಾಜೆಕ್ಟಿಗೆ ಏನು ಪ್ರಾಬ್ಲಮ್ ಆಗಿದೆ, 1.5 TMS ಡ್ಯಾಮ್ ಅದಕ್ಕೆ ಬ್ಯಾಕ್ ವಾಟರ್ ಸ್ಟೋರೇಜ್ಗೆ ಮತ್ತು ಇಂಟ್ಯಾಕ್ ಕೆನಲ್ಸ್ಗೆ ಅಲ್ಲಿ ಯಾವುದೇ ನದಿ ಹರಿದು ಬರ್ತಾ ಇಲ್ಲ ಅದಕ್ಕೆ. ಸೊ ಅದು ಪ್ರಾಬ್ಲಮ್ ಆಗಿದೆ. ರೇನ್ ಬೇಸ್ಡ್ ಡ್ಯಾಮ್ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಇನ್ನು ನಮಗೆ ಅದನ್ನು ಕೃಷ್ಣದಿಂದ ನೀರು ಇದು ಹಿರೇಹಳ್ಳದ ಮೂಲಕ ತುಂಬದಕ್ಕೆ ತರಬೇಕು ಅಂತಕ್ಕಂಥ ಚಿಂತನೆ ಕೂಡ ಅದು ಒಂದು ಆಪ್ಷನಲ್ಲಿ ಹೇಳಿದ್ದೀವಿ. ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಸೂಕ್ತ ತೀರ್ಮಾನವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಮಾಡಬೇಕಾಗಿದೆ. ಹಾಗಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಉಡಾನ್ ಸ್ಕೀಮು ನಿಮಗೆ ಕೇಂದ್ರ ಸರ್ಕಾರ 3 ವರ್ಷದ ಮಟ್ಟಿಗೆ ಉಡಾನ್ ಸ್ಕೀಮ್ ಮಾಡಿಬಿಟ್ರು. 10 ವರ್ಷದ ಮಟ್ಟಿಗೆ ಮಾಡಿದರೆ ಎಲ್ಲ ನಡೀತಾ ಇತ್ತು. ಈ ಗುಲ್ಬರ್ಗ ಮಾಡಿದ್ದಾರೆ, ಫ್ಲೈಟ್ ಗುಲ್ಬರ್ಗಕ್ಕೆ ಬರ್ತಾ ಇಲ್ಲ. ಇವತ್ತು ಬಳ್ಳಾರಿಗೂ ಕೂಡ ಒಂದು 6 ತಿಂಗಳು ಬರ್ತದೆ, 6 ತಿಂಗಳು ಬರ್ತಾ ಇಲ್ಲ ಜಿಂದಾಲ್ಗೆ. ಸೊ ಈ ಥರ ಆಗಿದೆ. ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕು. 10 ವರ್ಷ ಉಡಾನ್ ಆ ಸ್ಕೀಮ್ ಮಾಡಿದ್ರೆ ಇದು ಸಕ್ಸಸ್ ಆಗ್ತದೆ. ಇದೆಲ್ಲ ನೋಡ್ರಿ, ಈಗ ಕೇಂದ್ರದ ಸರ್ಕಾರ ಯಾವ್ದೈತಿ, ಏವಿಯೇಷನ್ ಯಾರಿಗೆ ಬರ್ತದೆ? ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಮುತುವರ್ಜಿ ವಹಿಸಿ ಮಾಡಿದಾಗ ರಾಜ್ಯ ಸರ್ಕಾರದವ್ರು ಕೂಡ ನಾವು ಒಪ್ಪಿಸ್ತೇವೆ. 25ನೇ ತಾರೀಕಿನ ದಿವಸ ತುಂಗಭದ್ರಾ ಕ್ರಸ್ಟ್ ಗೇಟ್ ಉದ್ಘಾಟನೆಗೆ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ಬರ್ತಾ ಇದ್ದಾರೆ. ಜೊತೆಯಲ್ಲಿ ಕೇಂದ್ರದ ಬೃಹತ್ ನೀರಾವರಿ ಸಚಿವರಾಗಿರ್ತಕ್ಕಂಥ C.R. ಪಾಟೀಲ್ರವರು, ಚಂದ್ರಬಾಬು ನಾಯ್ಡುರವರು, ರೇವಂತ್ ರೆಡ್ಡಿಯವರು ಮತ್ತು ಎಲ್ಲ 3 ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿ ತುಂಗಭದ್ರಾ ಕ್ರಸ್ಟ್ ಗೇಟನ್ನು ಉದ್ಘಾಟನೆ ಮಾಡಿ 4 ಜಿಲ್ಲೆಗೆ ಮತ್ತು 3 ರಾಜ್ಯಕ್ಕೆ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ವಿಶೇಷವಾಗಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆಯೋದ್ರಿಂದ 4 ಜಿಲ್ಲೆಯ ಜನರು, ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ರೈತ ಬಾಂಧವರು ಭಾಗವಹಿಸಬೇಕಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಅವರು ಬರ್ತಾ ಇದ್ದಾರೆ, ಮಾಡ್ತಾರೆ. ಮೋಸ್ಟ್ಲಿ ನಮ್ಮ ಸರ್ಕಾರ ಕನ್ಫರ್ಮ್ ಮಾಡ್ತಾರೆ. ಮಾಡ್ತಾ ಇದ್ದೀವಿ. ಈಗಾಗಲೇ 552 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆ 98,000 ಎಕರೆ ನೀರಾವರಿಗೆ ಟೆಂಡರ್ ಈಗಾಗಲೇ ಇನ್ನೊಂದು ವಾರ 10 ದಿನಗಳಲ್ಲಿ ಟೆಂಡರ್ ಫ್ಲೋಟಿಂಗನ್ನು ಮಾಡ್ತಾರೆ. 492 ಕೋಟಿ ರೂಪಾಯಿ ಬಾದರಬಂಡಿ ನವಲ್ಕಲ್ಮಟ್ಟಿ ಏತ ನೀರಾವರಿ, ಅಳವಂಡಿ ಬಟಗಿರಿ ಏತ ನೀರಾವರಿ ಫೀಲ್ಡ್ ಕೆನಲ್ಸ್ಗೆ ಟೆಂಡರು ಇವತ್ತು ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ. ಇವತ್ತು ಕ್ಯಾಬಿನೆಟಿಗೆ ಬಂದು ಅದನ್ನು ಕೂಡ ಟೆಂಡರ್ ಕರೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ವಿಶೇಷವಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಕ್ಯಾನ್ಸರ್ ಆಸ್ಪತ್ರೆಯನ್ನು ಮುನ್ರಾಬಾದ್ ಹತ್ರ ಕಟ್ಟಬೇಕಂತೇಳಿ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ಕೊಪ್ಪಳ ಜಿಲ್ಲೆ, ಅದರಲ್ಲಿ ವಿಶೇಷವಾಗಿ ಕೊಪ್ಪಳ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಇನ್ನೂ 4 ಅಂತಸ್ತಿನ ಕಟ್ಟಡ ಕಟ್ಟಲಿಕ್ಕೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಸೂಪರ್ ಸ್ಪೆಷಾಲಿಟಿ ಕೂಡ ಪ್ರಾರಂಭ ಆಗ್ತದೆ. ಜನರಿಗೆ ಹೆಚ್ಚು ಅನುಕೂಲ ಆಗ್ತದೆ. ಆಗಿದೆ, ಮಾಡ್ತಾ ಇದ್ದೀವಿ, ಮಾಡಿ ಕ್ಲಿಯರ್ ಮಾಡಿ. ಈಗ ಈಗಾಗಲೇ ಹೇಳಿದ್ದೀನಲ್ಲ ನಾನು ಸಾಕಷ್ಟು ಬರೆ. ಈಗ ನಾವು ನಮ್ಮ ಜಿಲ್ಲೆಯಿಂದ ಹೆಚ್ಚು BJP ಇರಲಿ, JDS ಇರಲಿ, ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಲಿಂದ ಕೂಡ ಈ ಕೊಪ್ಪಳ ಕೇಂದ್ರ ಶಾಸಕರಾದಂಥವ್ರಿಗೆ ಅವಕಾಶ ಸಿಕ್ಕಿಲ್ಲ.
ಸೊ ಅದನ್ನು ನಾವು ಮನವರಿಕೆಯನ್ನು ಮಾಡಿದ್ವಿ ಕೇಂದ್ರದ ಮತ್ತು ರಾಜ್ಯದ ವರಿಷ್ಠರಿಗೆ. ಅಲ್ಟಿಮೇಟ್ಲಿ ಸೂಕ್ತ ತೀರ್ಮಾನ ಅವ್ರು ತೆಗೆದುಕೊಳ್ತಾರೆ. ಮಾತಾಡಿದ್ದೀವಿ, ಹೇಳಿದ್ರು 23ರಲ್ಲಿ ಅರ್ಧ ಅವಧಿ ನೀವು ಮಾಡ್ತೀನಂತ. ಸೊ ಮಾಡ್ತಾರಂತಕ್ಕಂಥ ವಿಶ್ವಾಸ ಇದೆ. ಈಗ ಸದ್ಯಕ್ಕೆ ಇದೆಯಾ ಮುಖ್ಯಮಂತ್ರಿ ಅವರಿಗೆ 29ಕ್ಕೆ ಈಗ ಹೇಳಿದ್ದೀವಿ, ಮನವರಿಕೆ ಮಾಡಿದ್ವಿ, ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಇದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡುವ. ಈಗ ಅವರಿಬ್ಬರು ಪಾರ್ಟಿಯವರು ಮತ ಹಾಕಿದ್ದಾರೆ ಅಂತೇಳಿ ಅವರೇ ತಮ್ಮ ವೀಕ್ನೆಸ್ಸನ್ನು ತೋರಿಸ್ಕೊಂಡಿದ್ದಾರೆ. ಹೌದಾ? ವೀಕ್ನೆಸ್ ಅಂದ್ರೆ ಅದಲ್ಲ, ಒಗ್ಗಟ್ಟಿಲ್ಲ ಅಂತನಲ್ಲ, ತೋರಿಸ್ಕೊಂಡಿದ್ದಾರೆ. ಅವರು ಮತ ಅವರಿಗೆ ಹಾಕ್ಸ್ಕೊಳ್ತಕ್ಕಂಥ ಶಕ್ತಿ ಅವ್ರಿಗಿಲ್ಲ. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಬಲಿಷ್ಠ ಆಗ್ತದೆ ಕಾಂಗ್ರೆಸ್ ರಾಜ್ಯದಲ್ಲಿ. ಇನ್ನೂ ಹೆಚ್ಚಿನ ಸ್ಥಾನ ಡೆಫಿನೆಟ್ಲಿ 2028ಕ್ಕೆ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ತೀವಿ. ಮತ್ತು ಕೇಂದ್ರದಲ್ಲಿ ಕೂಡ ರಾಹುಲ್ ಗಾಂಧಿ ಅವರು 29ಕ್ಕೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ದೃಷ್ಟಿಕೋನ ಇವತ್ತು ಜನರಲ್ಲಿ ಬರ್ತಾ ಇದೆ. ನೀಟ್ ಎಕ್ಸಾಮ್ ನೋಡಿದೆ ನಿಮ್ಮ ಮೊನ್ನೆ ಟಿವಿನಲ್ಲಿ, 22 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ದಾರೆ. 10 ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ. ಒಬ್ಬ ಸೈನಿಕನ ಮಗಳದು ನೋಡಿದೆ ನಾನು, ಆಕ್ರಂದನ ಪಾಪ ಕುಟುಂಬ. ಒಂದು ಕೇಂದ್ರ ಸರ್ಕಾರ ಇಟ್ಕೊಂಡು ನೀಟ್ ಪರೀಕ್ಷೆ ಎಕ್ಸಾಮ್ ಲೀಕ್ ಆಕತ್ತೆ ಅಂತ ಹೇಳಿದರೆ ಇವರು ಗೌರ್ಮೆಂಟ್ ಸರ್ಕಾರ ನಡೆಸಕ್ಕೆ ಫಿಟ್ಟಿದಾರ? 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಏನು? ಇದನ್ನೆಲ್ಲ ದೇಶದ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಸೂಕ್ತ ತೀರ್ಮಾನ ಮಾಡ್ತಾರೆ.